ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಶುಕ್ರವಾರ ಪುದೀನ ಪಲಾವ್ನ ಮಾಡಿದ್ದೆ. ಪುದೀನ ಪಲಾವ್ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಅದರಲ್ಲೂ ಉದುದ್ರಾಗಿ ಅನ್ನನ ಮಾಡ್ಕೊಂಡಿದ್ರೆ ತುಂಬಾನೇ ರುಚಿಯಾಗಿ ಆಗುತ್ತೆ. ಹಂಗಾಗಿ ಏನಂತಾರೆ ಇದಕ್ಕೆ, ರಾಜ್ಮಾ ರಾಜ್ಮಾ ಮತ್ತೆ ಕಾಬೂಲ್ ಚನ್ನ ಇದರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ತುಂಬಾನೇ ರುಚಿಯಾಗುತ್ತೆ. ಯಾವುದಾದ್ರೂ ಒಂದು ಕಾಳನ್ನ ನಾವು ಬಳಸಿ ಪಲಾವ್ ಮಾಡೋದ್ರಿಂದ ಇನ್ನ ಚೆನ್ನಾಗಿರುತ್ತೆ. ನೆನ್ನೆ ಸ್ವಲ್ಪ ಇದೆಲ್ಲ ತಂದಿದ್ದೆ, ಕಾಲಿಫ್ಲವರು ಮತ್ತೆ ಬ್ರೋಕೊಲಿ ಎಲ್ಲ ತಂದಿದ್ದೆ. ಅದನ್ನ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಈ ಥರ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ವ, ಹುಳ ಆಗಬಾರ್ದು ಅಂತ. ಹಂಗಾಗಿ ಪಲಾವ್ ಅಂದಮೇಲೆ ಈ ಥರ ಮೊಸರು ಬಜ್ಜಿ ಇರಲೇಬೇಕು. ಹಂಗಾಗಿ ಇವತ್ತು ಈರುಳ್ಳಿ ಬೇಡಮ್ಮ, ಈರುಳ್ಳಿ ಹಾಕ್ಬೇಡ, ಸ್ಕೂಲಿಗೆ ತೊಗೊಂಡು ಹೋಗ್ತೀನಿ ಬೇಡ ಅಂತ ಅಂದ. ಹಂಗಾಗಿ ಅದನ್ನು ಸ್ಕಿಪ್ ಮಾಡಿ ಚಂದುಗೆಲ್ಲ ಲಂಚ್ ಕೊಟ್ಟು ಇವಾಗ ರಂಗೋಲಿ ಎಲ್ಲ ಇಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಬಂದ ನಂತರ ಐಸ್ ವಾಟ್ರ್ ತೋರಿಸಿದ್ದೀನಿ ನಿಮಗೆ. ಈ ಥರ ಡಿಪ್ ಮಾಡಿ ನಾವು ಇದು ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಫೇಸಲ್ಲಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಐಸ್ ಕ್ಯೂಬ್ ಅಂತೂ ಎಲ್ಲರ ಮನೆಗಳಲ್ಲೂ ಇರುತ್ತೆ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಥರ ಡಿಪ್ ಮಾಡೋದು, ತೆಗೆಯೋದು ಮಾಡೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಆಮೇಲೆ ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಕಾಲುಗಳನ್ನ ಅದ್ರಲ್ಲಿ ಒಳಗಡೆ ಇಟ್ಕೊಳ್ಳೋದ್ರಿಂದ ಪಾದಗಳಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಒಂಥರ ಆ್ಯಕ್ಟಿವ್ ಆದಂಗೆ ಅನಿಸುತ್ತೆ ನಮಗೆ. ನಾವು ಬೆಳಗ್ಗೆಯಿಂದ ಒಂದೇ ಸಮ ಅಡುಗೆ ಮನೇಲಿ ನಿಂತ್ಕೊಂಡಿರ್ತೀನಿ. ಈ ಥರ ಮಾಡೋದ್ರಿಂದ ಒಂಥರ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಹಂಗಾಗಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗ ಎಲ್ಲ ಮಾಡ್ಕೋಬೇಕು ಈ ಥರ ಅಂತ ಅನಿಸುತ್ತೆ, ಆವಾಗ ನಾನು ಈ ಒಂದು ಥೆರಪಿನ ಮಾಡ್ಕೋತೀನಿ ಅಂತ ಹೇಳ್ಬೋದು. ಐಸ್ ವಾಟ್ರು ತುಂಬಾ ಒಳ್ಳೆಯದಲ್ವಾ. ಹಂಗಾಗಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸ್ಕಿನ್ನು ಗ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸಿ. ಇವತ್ತಿನ ಮನೆಯವರ ಬ್ರೇಕ್ಫಾಸ್ಟು ಇದಾಗಿತ್ತು. ಇದಕ್ಕೆ ಪೆಪ್ಪರ್ ಹಾಕಿದ್ದೀನಿ, ಸ್ವಲ್ಪ ಮಸಾಲೆ ಹಾಕಿಲ್ಲ. ರಾತ್ರಿ ಇದನ್ನೇ ಸೇಮ್ ನಾನು ಮಸಾಲೆ ಹಾಕಿ ಮಾಡಿದ್ದೆ, ಅದು ತುಂಬ ಚೆನ್ನಾಗಿದೆ ಅಂತ ಖಾಲಿ ಮಾಡಿದ್ರು. ಇವತ್ತು ಮಸಾಲೆ ಬೇಡ, ಇದರಲ್ಲೇ ಆಲ್ರೆಡಿ ಮಸಾಲೆ ಇರೋದ್ರಿಂದ ಪಲಾವಲ್ಲಿ ಬೇಡ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಈ ಥರ ಅಕ್ಸೆ ಮಜ್ಜಿಗೆ ಇದು, ಅದನ್ನು ಕುಡಿಯೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರೆಂತ್ ಆಗುತ್ತೆ. ಅಕ್ಸೆ ಮಜ್ಜಿಗೆ ಫ್ಲಾಕ್ಸ್ ಸೀಡ್ಸಿಂದ ಮಾಡೋವಂಥದ್ದು. ಮೊಸರು ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿ ಮಾಡೋವಂಥದ್ದು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಂಗಾಗಿ ಇವಾಗ ಇಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀನಿ. ಅದೇನಪ್ಪ ಅಂದರೆ ಕಡಲೆಪುರಿ ನಮ್ಮೆಲ್ಲರಿಗೂ ಗೊತ್ತು. ಯಾವಾಗಾದ್ರೂ ಸಂಜೆ ಏನಾದರೂ ತಿನ್ಬೇಕನ್ಸ್ದಾಗ ಟಕ್ ಅಂತ ನೆನಪಾಗೋದು ಕಡಲೆಪುರಿ ಚೋಚೋ. ಇವಾಗ ಇದಕ್ಕೆ ಸ್ವಲ್ಪ ಬಾದಾಮಿ, ಆಮೇಲೆ ಕಡಲೆ ಬೀಜ ಅದನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಯಾವಾಗೆಲ್ಲ ಮಕ್ಕಳಿಗೆ ಬೇಕು ಅನ್ಸುತ್ತೆ ಅವಾಗೆಲ್ಲ ಕೊಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಬೇಕಾದ್ರೆ ನಂಗೆ ಮರ್ತೋಯ್ತು. ಹಂಗಾಗಿ ಇಷ್ಟು ಮಾತ್ರ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಿಮ್ಗೆ ಹೇಳೋಣ ಅಂತ ಅಂದ್ಬಿಟ್ಟು. ತುಂಬ ಸೆಕೆ ಆಗ್ತಾಯಿತ್ತು. ಇವಾಗ ಇದಕ್ಕೆ ಹೆಂಗೆ ಮಾಡಿದ್ದೀನಿ ನಾನು ಅಂತಂದರೆ, ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಅರಿಶಿನ, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಕಡಲೆಪುರಿನ ಹುರ್ಕೊಂಡಿದ್ದೀನಿ. ಹುರಿಯೋದು ಅಂದರೆ ಜಾಸ್ತಿ ಹುರಿಬಾರ್ದು, ಸುಮ್ಮನೆ ಬಿಸಿ ಮಾಡ್ಕೋಬೇಕು. ಅದಕ್ಕೆ ನಾನು ಹುರಿದಿರ್ತಕ್ಕಂಥ ಕಡಲೆ ಬೀಜ, ಬಾದಾಮಿನೂ ಕೂಡ ಹುರ್ಕೊಂಡಿದ್ದೀನಿ. ಆಮೇಲೆ ಇದು ಮಕಾನ್ ಸೀಡ್ಸ್ ಅಂತ ಕರೀತಾರಲ್ಲ, ಕಮಲದ ಹೂವಿನ ಬೀಜ ಅಂತ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಆರೋಗ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಹಾಕ್ಕೊಂಡು ಈ ಥರ ಎಣ್ಣೆನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಬ್ಲೆಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಒಂದೊಂದು ಕಡಲೆಪುರಿನಲ್ಲಿ ಉಪ್ಪಿರುತ್ತೆ, ಅದು ನೋಡಿಕೊಂಡು ನಾವು ಹಾಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿತ್ತು. ಒಂದ್ಸಲಿ ನೀವು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಈ ಥರ ಟ್ರೈ ಮಾಡಿ ನೋಡಿ. ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅಂದರೆ, ಒಗ್ಗರಣೆಗೆ ಬೆಳ್ಳುಳ್ಳಿ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಣಮೆಣಸಿಕಾಯಿನೆಲ್ಲ ಹಾಕ್ಬಿಟ್ಟು ಕಡಲೆ ಬೀಜ ಹುರಿದು ಎತ್ತಿಟ್ಕೊಳ್ತಿದ್ವಿ. ಚಿಕ್ಕದ್ರಲ್ಲಿ ನಮ್ಮಮ್ಮ ಮಾಡ್ಕೊಡೋರು. ಇವಾಗ ನಾನು ಈ ಥರ ಮಾಡಿದ್ದೀನಿ, ಸ್ವಲ್ಪ ಸ್ಪೈಸಿ ಆಗಿರಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಸಖತ್ ಅಂದರೆ ಸಖತ್ತಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇನೆ. ಥ್ಯಾಂಕ್ ಯು.